ಹರಿಸುವ ವಿಚಾರವಾಗಿ ಈಗಾಗಲೇ ರಾಜ್ಯಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇದರ ನಡುವೆ ನೀರು ಬಿಡ್ತಿರೋದನ್ನ ಖಂಡಿಸಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲಾಗಿದೆ. ಕರವೇ ಸ್ವಾಭಿಮಾನಿ ಸೇನೆಯಿಂದ ನಿಲ್ದಾಣ ಮುತ್ತಿಗೆಗೆ ಯತ್ನ ಮಾಡಲಾಗಿರುವಂತದ್ದು. ಪ್ರತಿಭಟನೆಗೆ ಬರ್ತಾ ಇದ್ದಂತೆ ಕ್ಷಣಾರ್ಧದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನಾಕಾರರನ್ನ. ರಾಯಣ್ಣ ಪ್ರತಿಮೆಯ ಬಳಿ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಮಹಿಳಾ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಮೆಜೆಸ್ಟಿಕ್ನ ಸುತ್ತ ಪೊಲೀಸ್ ಸರ್ಪಗಾವಲ ಮೂಲಕ ಇಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇಲ್ಲಿ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರನ್ನ ಸೇರಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಈಗಾಗಲೇ ಈ ಒಂದು ವಿಚಾರವಾಗಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೀತಾ ಇದೆ. ಈಗ ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿರುವಂಥದ್ದು. ಕುರ್ಚಿ ಐತೆ ಹೋಗುತ್ತೆ ಅಂತ ಎದುರೆ ನೀರ ಬಿಟ್ಟಿದ್ದೆ ಆದ ಪಕ್ಷದಲ್ಲಿ ಇಡೀ ರಾಜ್ಯ ಉಗ್ರ ಹೋರಾಟ ಗೊತ್ತೀವಿ. ಕರವೇ ಸ್ವಾಭಿಮಾನಿ CWSC ವಿರುದ್ಧ CWIA ವಿರುದ್ಧ ಅವೈಜ್ಞಾನಿಕ ವರದಿ ಯಾರ ಅಪ್ಪನದು ಕಾವೇರಿ ದಿನ 3.5 ದಿವಸಕ್ಕೆ ಯಾವುದೇ ಕಾರಣಕ್ಕೂ ನೀರು ಬಿಡಂಗಿಲ್ಲ. ಕುರ್ಚಿ ಐತೆ ಹೋಗುತ್ತೆ ಅಂತ ಎದುರೆ ನೀರ ಬಿಟ್ಟಿದ್ದೆ ಆದ ಪಕ್ಷದಲ್ಲಿ ಇಡೀ ರಾಜ್ಯ ಉಗ್ರ ಹೋರಾಟ ಗೊತ್ತೀವಿ. ಕರವೇ ಸ್ವಾಭಿಮಾನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಈಗ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಏನು ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆದಿರುವಂಥದ್ದು. ಆದರೆ ಈಗಾಗಲೇ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಅನ್ನ ನಡೆಸಿ ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಏನು ನೀರು ಬಿಡೋದಿಲ್ಲ ಅಂತ ಹೇಳಿ. ಇದಾದ ಮೇಲೆ ಪ್ರತಿಭಟನಾಕಾರರು ಏನ್ ಹೇಳ್ತಿದ್ದಾರೆ? ರಾಜ್ಯದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಸಿಕ್ಕಾಪಟ್ಟೆ ಪ್ರತಿಭಟನೆಗಳು ಸೇರಿದಂತೆ ಹೋರಾಟಗಳು ಕಾವು ಹೆಚ್ಚಾಗ್ತಾ ಇದೆ. ಇದೇ ಒಂದು ವಿಚಾರವಾಗಿ ಕಾವೇರಿ ನೀರು ಯಾವುದೇ ಕಾರಣಕ್ಕೂ ಕೂಡ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಹೋರಾಟದ ಕಹಳೆ ಎನ್ನುವಂಥದ್ದು ದೊಡ್ಡ ಮಟ್ಟಕ್ಕೆ ಕರೆ ಕೊಡುವಂತ ಕೆಲಸ ಆಗಿದೆ. ಬರೋ ತಿಂಗಳು ಕರ್ನಾಟಕ ಬಂದ್ ಕರೆ ಕೊಡುವಂತ ಕೆಲಸ ವಾಟಾಡ್ಲ ಮತ್ತು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಕರವೇ ಸ್ವಾಭಿಮಾನ ಸೇನೆ ಮುಂದಾಗಿತ್ತು. ನಿಂಗರಾಜು ಗೌಡರ ನೇತೃತ್ವ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಹತ್ರ ಬರ್ತಿದ್ದಂಗೆ ಕೋರ್ಟ್ ಆದೇಶ ಇರುವಂತ ಕಾರಣದಿಂದಾಗಿ ಪೊಲೀಸರು ಅವರನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಪ್ರತಿಭಟನೆ ಕೆಲಸ ಆಯ್ತು. ಜೊತೆಗೆ ಈ ಒಂದು ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನ ನಿಂಗೇಗೌಡರು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಾಗೆ ಪ್ರತಿಪಕ್ಷಗಳನ್ನೆಲ್ಲವನ್ನೂ ಕೂಡ ಸೇರಿಸಬೇಕು, ಜೊತೆಗೆ ಸಂಘಟನೆಗಳನ್ನು ಸೇರಿಸಬೇಕು, ಎಲ್ಲರನ್ನೂ ಸೇರಿಸಿ ತಮ್ಮ ನಿರ್ಧಾರವನ್ನ ಕೈಗೊಳ್ಳಬೇಕು ಎನ್ನುವಂತಲ್ಲೂ ಕೂಡ ಎಚ್ಚರಿಕೆ ಕೊಡುವಂತ ಕೆಲಸ ಆಗಿದೆ. ಒಟ್ಟಾರೆ ಈ ಒಂದು ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಎನ್ನುವಂತಲ್ಲೂ ಕೂಡ ಎಚ್ಚರಿಕೆ ಕೊಡ್ತಾರೆ. ಅಂದ್ರೆ ಇದೊಂದೇ ಸಂಘಟನೆ ಅಲ್ಲ, ಬೇರೆ ಬೇರೆ ಸಂಘಟನೆಗಳು ಕೂಡ ನಾವು ರಾಜ್ಯದ ಪರವಾಗಿದ್ದೇವೆ, ನೀರಿನ ಪರವಾಗಿದ್ದೇವೆ, ಕಾವೇರಿ ಪರವಾಗಿದ್ದೇವೆ ಎನ್ನುವಂತ ಹೋರಾಟದ ಕೂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಸೇರಿದಂತೆ ಕಾವೇರಿ ನೀರಿನ ಪ್ರಾಧಿಕಾರ ಆದೇಶಗಳೆಲ್ಲವೂ ಏನಿದವೋ ಅವೆಲ್ಲವೂ ಕೂಡ ಒಪ್ಪಂದದ ಲೆಕ್ಕಾಚಾರದಲ್ಲಿ ನೀವೇನೇ ಮಾಡ್ಕೊಳ್ಳಿ, ಆದ್ರೆ ರಾಜ್ಯದ ಜನರ ಹಿತಶಕ್ತಿಯನ್ನ ಹಿತ ಕಾಯುವಂತ ಕೆಲಸವನ್ನ ನೀವು ಮಾಡಬೇಕು. ರಾಜ್ಯದ ಜನರಿಗೆ ಇರುವಂತ ನೀರನ್ನ ಬೇರೆ ರಾಜ್ಯಕ್ಕೆ ಬಿಟ್ರೆ ನಮ್ಮ ರಾಜ್ಯದ ಜನ ಏನಾಗ್ಬೇಕು, ಮಂಡ್ಯ ಆಗ್ಬೋದು, ರಾಮನಗರ ಆಗ್ಬೋದು, ಬೆಂಗಳೂರಿಗೆ ಪ್ರತಿನಿತ್ಯವೂ ಕೂಡ ಸಿಕ್ಕಾಪಟ್ಟೆ ನೀರು ಬೇಕಾಗತ್ತೆ. ಈ ಇರುವಂತ ಶೇಖರಣೆ ಆಗಿರುವಂತ ನೀರನ್ನ ನೀವು ತಮಿಳುನಾಡಿಗೆ ಬಿಟ್ರೆ ನಮ್ಮ ರಾಜ್ಯಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗತ್ತೆ, ಬೆಂಗಳೂರಿಗೆ ನೀರಿನ ಅಭಾವ ಶುರು ಆಗತ್ತೆ. ಹೀಗಾಗಿ ನೀರು ಯಾವುದೇ ಕಾರಣಕ್ಕೂ ಕೂಡ ಬಿಡೋದು ಬೇಡ ತಮಿಳುನಾಡಿಗೆ ಅನ್ನುವಂತ ಆಕ್ರೋಶದ ಕಹಳೆ ಊದುವಂತ ಕೆಲಸ ಇವತ್ತು ಒಟ್ಟಾರೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ನಿರ್ಧಾರ ಇದೇ ರೀತಿಯಾಗಿರ್ಬೇಕು. ಒಂದು ವೇಳೆ ನೀರು ಬಿಟ್ಟಿದ್ದೇ ಆದಲ್ಲಿ ತೀವ್ರವಾದಂತಹ ಉಗ್ರವಾದಂತಹ ಹೋರಾಟಕ್ಕೂ ಕೂಡ ಕರೆ ಕೊಡಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಕನ್ನಡ ಪರ ಸಂಘಟನೆಗಳು ಮಾಡ್ತಿದ್ದಾವೆ. ಸುರಿದಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾವೇರಿ ಅನ್ಯಾಯದ ವಿರುದ್ಧ ಕರುನಾಡು ಸಿಡಿದಿದೆ. ಇದರ ನಡುವೆ ಕಾವೇರಿ ನೀರಿಗಾಗಿ ಸಂಘಟನೆಗಳು ಒಂದಾಗಿರುವಂಥದ್ದು. ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ಗೆ ಘೋಷಣೆ ನೀಡಿರುವಂಥದ್ದು. ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಮಾಡಲಾಗುತ್ತೆ ಅನ್ನುವಂಥ ಈ ರೀತಿಯಾದಂಥ ಘೋಷಣೆಯನ್ನ ನೀಡಿರುವಂಥದ್ದು. ಇಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ನೀಡಿದ್ದಾರೆ. ಕನ್ನಡ ಪರ ಸಂಘಟನೆಗಳಿಂದ ಬಂದ್ಗೆ ಘೋಷಣೆ ಮಾಡಲಾಗಿದೆ. ಕಾವೇರಿ ಪ್ರಾಧಿಕಾರ
ಆದೇಶವನ್ನ ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಈಗ CWRCಯಿಂದ ಬಂದಿರುವಂತ ಆದೇಶಕ್ಕೆ ಈ ರೀತಿಯಾಗಿ ಕರ್ನಾಟಕದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತದೆ.